ವೃಷಭ ರಾಶಿಯ ವೀಕ್ಷಕರೆಲ್ಲರಿಗೂ ಸಹ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ ಹಾಗೂ ಜುಲೈ ತಿಂಗಳ ಮಾಸ ಭವಿಷ್ಯದಲ್ಲಿ ಶುಭ ವಿಚಾರಗಳು, ಒಂದು 5 ಶುಭ ವಿಚಾರಗಳ ಒಂದು ವಿಡಿಯೋಗೆ ಆತ್ಮೀಯವಾದಂತಹ ಸ್ವಾಗತ. ವೀಕ್ಷಕರೇ, ಮೊದಲನೇ ಸಲ ಬಂದಿದ್ದಾರೆ ಅಥವಾ ಹಲವಾರು ಬಾರಿ ಬಂದಿದ್ದಾರೆ, ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವಾ? ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫೇಸ್ಬುಕ್ಕಲ್ಲಿ ನೋಡ್ತಿದ್ರೆ ನಮ್ಮ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಪ್ರತಿಯೊಬ್ಬ ವೃಷಭ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗಬೇಕು, ಏನೇನು ಒಳ್ಳೆಯದಾಗಲಿದೆ ಜುಲೈ ತಿಂಗಳಲ್ಲಿ ಅನ್ನುವಂಥದ್ದು ಅವರಿಗೆ ಗೊತ್ತಾಗಬೇಕು. ಸೊ ದಯವಿಟ್ಟು ವಾಟ್ಸಪ್, ಫೇಸ್ಬುಕ್, ಮೆಸೆಂಜರ್, ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ಮೊದಲನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನೀವು ವೃಷಭ ರಾಶಿಯವರಾಗಿದ್ರು ಗೋಲ್ಡ್ ಲೋನ್ ಏನಾದ್ರು ತೆಗೆದುಕೊಂಡಿದ್ರೆ, ಬಂಗಾರವನ್ನ ಅಡಮಾನ ಇಟ್ಟಿದ್ದೀರಿ, ತಿಂಗಳ ಚೀಟಿ ಕಟ್ತಾ ಇದ್ದೆ, ಆ ಬಡ್ಡಿ ಎಲ್ಲ ಕಟ್ತಾ ಇದ್ದೀರಾ ಅಥವಾ EMI ಥರ ಕಟ್ಕೊಂಡು ಹೋಗ್ತಾ ಇದ್ದಾರೆ. ಯಾಕೆಂದರೆ ಎಲ್ಲ ಕಡೆ ಬಂಗಾರ ಏನು ಗೋಲ್ಡ್ ಲೋನ್ ಜಾಸ್ತಿ ಆಗಿದೆ. ನಾನು ಎಲ್ಲರಿಗೂ ಹೇಳ್ತಾ ಇರ್ತೀನಿ, ದಯವಿಟ್ಟು ಬಂಗಾರನ ಅಡ ಇಡಬೇಡಿ, ಬಹಳ ಕೆಟ್ಟದದು ಅಂತ ಹೇಳಿ. ಬಟ್ ಅನಿವಾರ್ಯ ಸ್ಥಿತಿಗಳಲ್ಲಿ ಏನಾದ್ರು ಇಟ್ಬಿಟ್ಟಿದ್ದೀರಾ ಅಂತಾದರೆ ಜುಲೈ ತಿಂಗಳು ನೆನ್ಪಿಟ್ಕೊಳ್ಳಿ, ಜುಲೈ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಅಡಮಾನ ಇಟ್ಟ ಬಂಗಾರವನ್ನು ಬಿಡಿಸಿಕೊಳ್ಳುವಂತಹ ಅದ್ಭುತವಾದಂಥ ಅವಕಾಶಗಳು ಸಿಗಲಿದೆ. ದಯವಿಟ್ಟು ನಾನು ನಿಮ್ಮಲ್ಲಿ ಸವಿನಯ ಪ್ರಾರ್ಥನೆ, ನಿಮ್ಮ ಬಂಗಾರಗಳನ್ನ ಬಿಡಿಸ್ಕೊಂಬಂದು ಇಟ್ಕೊಂಬಿಡಿ. ಇನ್ಯಾವತ್ತೂ ಬಂಗಾರನ ಅಡಮಾನ ಇಡಕ್ಕೆ ಹೋಗ್ಬಿಡಿ. ಖಂಡಿತವಾಗಿ ದೇವರು ನಿಮಗೆ ಒಳ್ಳೇದು ಮಾಡಲಿ. ಎರಡನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ಲಿಕ್ವಿಡ್ ಕ್ಯಾಶ್ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಹೇಳ್ತಾರಲ್ಲ, ಸರ್ ನಮ್ಮ ಹತ್ರ ಏನು ಲಿಕ್ವಿಡ್ ಕ್ಯಾಶ್ ಇಲ್ಲ ಸರ್, ದುಡ್ಡೇ ಇಲ್ಲ ಅಂತ ಹೇಳ್ಬಿಟ್ಟು. ಸೊ ಲಿಕ್ವಿಡ್ ಕ್ಯಾಶ್ ಅನ್ನುವಂಥದ್ದು ವೃಷಭ ರಾಶಿಯವರಿಗೆ ಈ ತಿಂಗಳು ತುಂಬ ಚೆನ್ನಾಗಿ ಓಡಾಡುತ್ತೆ, ನಿಮ್ಮ ಕೈಲಿ ದುಡ್ಡು ಚೆನ್ನಾಗಿ ಓಡಾಡುತ್ತೆ ನಿಮ್ಮ ಕೈನಲ್ಲಿ ಅಂತ. ಹೌಸಿಂಗ್ ಲೋನ್, ಯಾವುದೋ ಮನೆ ಕಟ್ಟಬೇಕು ಅಂತ ಹೌಸಿಂಗ್ ಲೋನ್ಗೆ ಅಪ್ಲೈ ಮಾಡಿದ್ದೀರಾ, ಯಾವುದೋ ಬಿಸ್ನೆಸ್ ಲೋನ್ ಅಪ್ಲೈ ಮಾಡಿದ್ದೀರಾ, ಕಾರ್ ಲೋನ್ ಅಪ್ಲೈ ಮಾಡಿದ್ದೀರಾ, ಯಾವುದೇ ನೀವು ವೃಷಭ ರಾಶಿಯವರಾಗಿದ್ದರೆ ಜುಲೈ ತಿಂಗಳಲ್ಲಿ ನೀವು ಯಾವುದಾದ್ರು ಲೋನ್ಗೆ ಅಪ್ಲೈ ಮಾಡಿದರೆ ಬೇಗ ಸ್ಯಾಂಕ್ಷನ್ ಆಗುತ್ತೆ. ಎರಡನೇದಾಗಿ ದುಡ್ಡು ತುಂಬ ಚೆನ್ನಾಗಿ ಓಡಾಡುತ್ತೆ, ನಿಮ್ಮ ಕೈಯಲ್ಲಿ ಚೆನ್ನಾಗಿ ದುಡ್ಡು ಓಡಾಡುತ್ತೆ. ಅದರಲ್ಲಿ ಪಾಸಿಟಿವ್ಸು ನೆಗೆಟಿವ್ಸು ಇದೆ. ಸೊ ಎಚ್ಚರಿಕೆ ವಿಡಿಯೋದಲ್ಲಿ ನೆಗೆಟಿವ್ಸ್ ಹೇಳ್ತೇನೆ, ಈ ವಿಡಿಯೋದಲ್ಲಿ ಪಾಸಿಟಿವ್ ಆದ್ದರಿಂದ ಚೆನ್ನಾಗಿ ಕೈಯಲ್ಲಿ ದುಡ್ಡು ಓಡಾಡುತ್ತೆ. ವೃಷಭ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಚೆನ್ನಾಗಿ ಕೈಯಲ್ಲಿ ದುಡ್ಡು ಓಡಾಡುತ್ತೆ. ಖಂಡಿತವಾಗಿ ಒಳ್ಳೆಯದಾಗಲಿ, ಸದ್ವಿನಿಯೋಗ ಮಾಡ್ಕೊಳ್ಳಿ ದುಡ್ಡನ್ನ, ಒಳ್ಳೆಯದಾಗಲಿ. ಮೂರನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ವೈಯಕ್ತಿಕ ಇರಬಹುದು ಅಥವಾ ನಿಮ್ಮ ವ್ಯಾಪಾರದ GST ಇರಬಹುದು, ಅಂದ್ರೆ ನಿಮ್ಮ ಪರ್ಸನಲ್ ಟ್ಯಾಕ್ಸೇಷನ್ ಇರಬಹುದು ಅಥವಾ GST ಇರಬಹುದು, ಯಾವುದೇ ರೀತಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂಥ, ತೆರಿಗೆಗೆ ಸಂಬಂಧಪಟ್ಟಂತಹ ನಿಮ್ಮ ಸಮಸ್ಯೆಗಳು, ನೀವು ವೃಷಭ ರಾಶಿಯವರಾಗಿದ್ದು ತೆರಿಗೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಿಂದ ನೀವು ತುಂಬ ಜೂಜಾಡ್ತಾ ಇದ್ದರೆ, ತುಂಬ ಕಷ್ಟ ಆಗ್ಬಿಟ್ಟಿದೆ, ಇದೊಂದು ಟ್ಯಾಕ್ಸ್ ಪ್ರಾಬ್ಲಮ್ ಆಗಿಬಿಟ್ಟಿದೆ ನನಗೆ ಅಂತ, ಜುಲೈ ತಿಂಗಳಲ್ಲಿ ನೆನಪಿಟ್ಕೊಳ್ಳಿ, ಜುಲೈ ತಿಂಗಳಲ್ಲಿ ನಿಮ್ಮ ಟ್ಯಾಕ್ಸ್ ರಿಲೇಟೆಡ್ ಅಂದರೆ ನಿಮ್ಮ ತೆರಿಗೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳಷ್ಟು ಬಗೆಹರಿಯುವ ಸಾಧ್ಯತೆಗಳು ಚೆನ್ನಾಗಿದೆ. ಸೊ ದಯವಿಟ್ಟು ತೆರಿಗೆಯನ್ನು ಸಮಯಕ್ಕೆ ಸರಿಯಾಗಿ ಕಟ್ಟಿ ಅಥವಾ ಏನೇ ಸಮಸ್ಯೆಗಳಿದ್ದರೂ ನ್ಯಾಯಯುತವಾಗಿ ಖಂಡಿತವಾಗಿ ಅದನ್ನು ಬಗೆಹರಿಸ್ಕೊಳ್ಳಿ. ದೇಶದ ಅಭಿವೃದ್ಧಿಗೆ ಖಂಡಿತವಾಗಿ ನೀವು ಸಹ ಸಹಕರಿಸಿ, ಒಳ್ಳೆಯದಾಗಲಿ. ನಾಲ್ಕನೇ ಶುಭ ವಿಚಾರ ವೃಷಭ ರಾಶಿಯವರಿಗೆ ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದ್ರೆ, ನಿಮ್ಮ ರಾಶ್ಯಾಧಿಪತಿಯಾಗಿರತಕ್ಕಂತಹ ಶುಕ್ರ ಗ್ರಹ ನಿಮ್ಮ ರಾಶಿಯಲ್ಲೇ 25ನೇ ತಾರೀಕಿನ ತನಕ ಇರೋದ್ರಿಂದ ತುಂಬ ಆಕರ್ಷಿತ ವ್ಯಕ್ತಿತ್ವ ಆಗ್ಬಿಡುತ್ತೆ ನಿಮ್ದು. ಎಲ್ಲರೂ ನಿಮ್ಮ ಹತ್ರ ಸೆಳೆದು ಬಿಡ್ತೀರ, ಎಲ್ಲರೂ ನೀವು ಎಲ್ಲ ನಿಮ್ಮ ಕಡೆ ಆಕರ್ಷಣೆ ಆಗಿಬಿಡುತ್ತೆ. ಒಂದು ವಿಶೇಷವಾದ ಅಧಿಕಾರ ನಿಮ್ಮ ಹತ್ರ ಬಂದ್ಬಿಡುತ್ತೆ. ಸೊ ಜನ ನಿಮ್ಮ ಹತ್ರ ಬರಲೇಬೇಕಾದ ಪರಿಸ್ಥಿತಿ, ಯಾಕೆಂದರೆ ನಿಮ್ಮಿಂದನೇ ಕೆಲಸ ಆಗುತ್ತೆ. ಸೊ ಅದರಿಂದ ಜನ ನಿಮ್ಮ ಹತ್ರ ಬರಲೇಬೇಕು. ನಿಮ್ಮನ್ನು ನೋಡಿ ಆಕರ್ಷಿತರಾಗ್ಬಿಡ್ತಾರೆ, ಇಲ್ಲ ನಿಮ್ಮ ಹತ್ರ ಇರುವ ಅಧಿಕಾರಕ್ಕೋಸ್ಕರವಾಗೂ ಅನಿವಾರ್ಯವಾಗಾರು ನಿಮ್ಮ ಹತ್ರ ಬರ್ತಾರೆ. ಸೊ ಆದ್ದರಿಂದ ನೀವು ಬಹಳಷ್ಟು ಅನಿವಾರ್ಯ ಆಗ್ಬಿಡಲಿದ್ದೀರಿ, ಬಹಳಷ್ಟು ಪ್ರಮುಖವಾದ ವ್ಯಕ್ತಿ ಆಗಿಬಿಡ್ತೀರಿ, ತುಂಬ ಸುಂದರವಾಗಿ ಕಾಣ್ತೀರಿ, ಒಳ್ಳೊಳ್ಳೆ ಬಟ್ಟೆಯನ್ನು ಉಟ್ಕೊಳ್ತೀರಾ, ಒಳ್ಳೆ ಆಭರಣ ಹಾಕ್ಕೊಳ್ತೀರಾ, ತುಂಬ ತುಂಬ ಚೆನ್ನಾಗಿರುತ್ತೆ. 25ನೇ ತಾರೀಕಿನ ತನಕ ರಾಶ್ಯಾಧಿಪತಿಯಾಗಿ ಶುಕ್ರ ನಿಮ್ಮ ರಾಶಿಯಲ್ಲೇ ಇರ್ತಾನೆ. ಆದ್ದರಿಂದ ತುಂಬ 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 ಅನುಕೂಲ ಇದೆ, ತುಂಬ ಒಳ್ಳೆಯದಿದೆ. ಶುಕ್ರ ನಿಮ್ಮ ರಾಶಿಯಲ್ಲಿ ಇರೋದ್ರಿಂದ ನೆಗೆಟಿವ್ಸು ಸ್ವಲ್ಪ ಇರುತ್ತೆ ಅದರಿಂದ, ಯಾಕೆಂದರೆ ಎವ್ರಿ ಕಾಯಿನ್ ಹ್ಯಾಸ್ ಇಟ್ಸ್ ಇನ್ನೊಂದು ಮುಖ ಅನ್ನೋ ಥರ ಅದ್ರದ್ದು ಇನ್ನೊಂದು ಮುಖನೂ ಇರುತ್ತೆ. ಎಚ್ಚರಿಕೆ ವಿಚಾರದಲ್ಲಿ ತಿಳಿಸ್ತೇನೆ ಅದನ್ನು. ಬಟ್ ಪಾಸಿಟಿವ್ ಹೇಳಬೇಕು ಅಂದರೆ ಎಲ್ಲರನ್ನೂ ನಿಮ್ಮ ಹತ್ರ ಆಕರ್ಷಿಸ್ಬಿಡ್ತೀರಾ ನೀವು, ಖಂಡಿತವಾಗಿ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿಬಿಡ್ತೀರಾ. ಖಂಡಿತವಾಗಿ ಒಳ್ಳೆಯದಾಗಲಿ. ಐದನೇ ಶುಭ ವಿಚಾರ ವೃಷಭ ರಾಶಿಯವರಿಗೋಸ್ಕರ ಈ ಒಂದು ಜುಲೈ ತಿಂಗಳಿಗೋಸ್ಕರ ಏನಪ್ಪಾ ಅಂತಂದರೆ, ನೀವು ವೃಷಭ ರಾಶಿಯವರಾಗಿದ್ದು ಯಾವ್ದಾದ್ರು ದೂರ ಪ್ರಯಾಣಕ್ಕೋಸ್ಕರ ಪ್ರಯತ್ನ ಮಾಡ್ತಾ ಇದ್ದರೆ, ಒಂದು ಅರ್ಜೆಂಟಾಗಿ ಒಂದು ಟೂರ್ ಹೋಗಬೇಕು, ಒಂದು ಒಳ್ಳೆ ಟೂರ್ ಹೋಗಬೇಕು, ನನ್ನ ಕೈಲಿ ಆಗ್ತಾಯಿಲ್ಲ, ನಾನು ಹೋಗಬೇಕು ಅಂತ ದೂರ ಪ್ರಯಾಣಕ್ಕೋಸ್ಕರವಾಗಿ ನೀವು ಪ್ರಯತ್ನ ಮಾಡ್ತಾ ಇರೋರಾಗಿದ್ದರೆ, ಅಥವಾ ಜಾಬಲ್ಲಿದ್ದೀನಿ ಟ್ರಾನ್ಸ್ಫರ್ ಬೇಕು, ವೃಷಭ ರಾಶಿ ಟ್ರಾನ್ಸ್ಫರ್ ಬೇಕು ಅಂತ ಪ್ರಯತ್ನ ಮಾಡ್ತಾ ಇರುವಂಥ ವೃಷಭ ರಾಶಿಯವರಾಗಿದ್ದರೆ, ಅಥವಾ ವಿದೇಶ ಪ್ರಯಾಣ ಮಾಡಬೇಕು ಅಂತ ಪ್ರಯತ್ನ ಮಾಡ್ತಾ ಇರತಕ್ಕಂಥ ವೃಷಭ ರಾಶಿಯವರು ನೀವಾಗಿದ್ದರೆ,
ಈ ಥರ ಯಾವುದೇ ನೀವು ಪ್ರಯತ್ನ ಮಾಡುವ ವೃಷಭ ರಾಶಿಯವರು ನೀವಾಗಿದ್ದರೆ ಈ ಒಂದು ಜುಲೈ ತಿಂಗಳು ವೃಷಭ ರಾಶಿಯವರಿಗೆ ದೂರ ಪ್ರಯಾಣ, ವಿದೇಶ ಪ್ರಯಾಣ ಅಥವಾ ಉದ್ಯೋಗದಲ್ಲಿ ಟ್ರಾನ್ಸ್ಫರ್ ಇತ್ಯಾದಿಗಳಿಗೆ ತುಂಬ ಸೂಕ್ತವಾದಂತಹ ಸಮಯ ಅಂತ ಕಂಡು ಬರ್ತಾ ಇದೆ. ಖಂಡಿತವಾಗಿ ನಿಮಗೆ ಟ್ರಾನ್ಸ್ಫರ್ ಅನ್ನುವಂಥದ್ದು ಸಿಗಲಿದೆ. ಅಥವಾ ನೀವು ಪ್ರಯತ್ನ ಮಾಡಿದ್ರೆ ಅಥವಾ ಎಲ್ಲಿ ಹೋಗಬೇಕು ಅಂದ್ಕೊಂಡಿದ್ದೀರಾ ಖಂಡಿತವಾಗಿ ಹೋಗಿ ಬರ್ತೀರಾ. ವಿದೇಶಕ್ಕೆ ಖಂಡಿತವಾಗಿ ಹೋಗಿ ಬರಬಹುದು. ಸೊ ಆದ್ದರಿಂದ ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ. ಖಂಡಿತವಾಗಿ ನಿಮ್ಮ ಹಲವು ದಿನಗಳ ಬಯಕೆ ಆದಂತಹ ಈ ಪ್ರಯಾಣದ ಒಂದು ವಿಚಾರವನ್ನು ಜುಲೈ ತಿಂಗಳಲ್ಲಿ ನೀವು ಖಂಡಿತವಾಗಿ ಪೂರ್ಣಗೊಳಿಸ್ಕೊಳ್ಳಿ. ಒಳ್ಳೆಯದಾಗಲಿ. ಇದಷ್ಟೇ ಅಲ್ಲದೆ ಇನ್ನೂ ಏನೇನೋ ಒಳ್ಳೆಯದಿರ್ತದೆ. ಖಂಡಿತವಾಗಿ ಒಳ್ಳೆಯದಾಗಲಿ ನಿಮಗೆ ಜುಲೈ ತಿಂಗಳಲ್ಲಿ. ಒಂದು ವಿಶೇಷವಾದಂತಹ ಪರಿಹಾರವನ್ನು, ದೇವತಾರಾಧನೆಯನ್ನು ಸಹ ನಾನು ವೃಷಭ ರಾಶಿಯವರಿಗೆ ಹೇಳ್ತೇನೆ. ಅದು ಅಮ್ಮನವರ ಆರಾಧನೆ. ನಿಮ್ಮ ರಾಶಿಯಲ್ಲೇ ಶುಕ್ರನ ಅಭಿಮಾನಿ ದೇವರು ಅಮ್ಮನವರು. ಸೊ ಸಾಧ್ಯವಾದರೆ ಜುಲೈ ತಿಂಗಳಲ್ಲಿ ಒಂದು ಕ್ಷೇತ್ರ ದರ್ಶನ, ಅದರಲ್ಲೂ ಅಮ್ಮನವರ ಕ್ಷೇತ್ರ ದರ್ಶನಗಳನ್ನು ಮಾಡ್ಕೊಂಡ್ಬನ್ನಿ. ಇಡೀ ಕರ್ನಾಟಕದ ಉದ್ದಾಗಲಕ್ಕೂ ಸಹ ದಿವ್ಯವಾದ ಅಮ್ಮನವರ ಸನ್ನಿಧಾನಗಳಿದೆ. ಖಂಡಿತ ಅದರೊಂದು ಹೋಗಿ ದರ್ಶನ ಮಾಡ್ಕೊಂಡ್ಬನ್ನಿ. ಎಲ್ಲೋ ಹೋಗೋಕ್ಕಾಗಲ್ಲ ಗುರುಗಳೇ ಅಂತೀರಾ, ಮನೆ ಹತ್ರದಲ್ಲಿ ಎಲ್ಲರೂ ಒಂದು ಅಮ್ಮನವ್ರ ದೇವಸ್ಥಾನ ಇರುತ್ತೆ. ಶುಕ್ರವಾರಗಳಲ್ಲೂ ಹೋದ ಕುಂಕುಮಾರ್ಚನೆ ಮಾಡಿಸಿ ಆ ಕುಂಕುಮವನ್ನು ಹಣೆಗೆ ಇಟ್ಕೊಳ್ಳಿ. ಮುತ್ತೈದೆ ಯಾವ್ದಾದ್ರು ಶುಕ್ರವಾರದ ದಿವಸ ಅವರಿಗೆ ಅರಿಶಿನ ಕುಂಕುಮ, ಒಂದು ಬ್ಲೌಸ್ ಪೀಸು, ಅವರು ಅದನ್ನು ಹೊಲಿಸ್ಕೊಳ್ಳೋಕ್ಕಾಗುವಂತಹ ಅವರ ಸೈಜ್ನ ಒಂದು ಬ್ಲೌಸ್ ಪೀಸೋ ಸೀರೆನೋ ಏನೂ ಆಗಿಲ್ಲ ಅಂದ್ರೆ ಒಂದು ವಿಳಿದ ಎಡಕ್ಕೆ ಒಂದು ಬಾಳೆಹಣ್ಣು, ಒಂದಿಷ್ಟು ಬಾಳೆನಾರು ಇಟ್ಟು ಒಂದು ದಕ್ಷಿಣೆ ಇಟ್ಟು ಅವ್ರ ಕೈಲಿ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರ ಮಾಡ್ಕೊಳ್ಳಿ. ಶುಕ್ರವಾರದ ದಿವಸ ಮುತ್ತೈದರಿಗೆ ಆರಾಧನೆ ಮಾಡ್ಕೊಳ್ಳಿ. ಏನೇ ಸಮಸ್ಯೆ ಇದ್ದರೂ ಖಂಡಿತವಾಗಿ ನಿಮಗೆ ಪರಿಹಾರ ಆಗುತ್ತೆ. ಇನ್ನು ವೃಷಭ ರಾಶಿಯವರ ಜುಲೈ ತಿಂಗಳ ಎಚ್ಚರಿಕೆಗಳ ವಿಡಿಯೋದೊಂದಿಗೆ ಮತ್ತೆ ಪುನಃ ನಿಮ್ಮನ್ನು ಭೇಟಿ ಮಾಡ್ತೇನೆ. ಈ ವಿಡಿಯೋ ಪ್ರತಿಯೊಬ್ಬ ವೃಷಭ ರಾಶಿಯವ್ರನ್ನ ರೀಚ್ ಆಗಬೇಕು. ಆ ರೀತಿ ದಯವಿಟ್ಟು ಶೇರ್ ಮಾಡಲಿಕ್ಕೆ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನಮ್ಮ ಪೇಜ್ನ ಫಾಲೋ ಆಗಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.